ಸರ್, ಈಗ ನೂರಾರು ಹೋರಾಟಗಳಲ್ಲಿ ಭಾಗವಹಿಸ್ತವರಲ್ಲ, ನೂರಾರು ಹೋರಾಟಗಳ ನೇತೃತ್ವ ವಹಿಸಿದಂಥವರು. ಇವತ್ತು ಉದ್ಯೋಗ ಖಾತ್ರಿ ವಿಚಾರ ಇರ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಜಾರಿ ಆದಾಗಿಂದ ಹಿಡಿದು ಇಲ್ಲಿ ತನಕ ಸಾಕಷ್ಟು ನೂರಾರು ಹೋರಾಟಗಳ ನೇತೃತ್ವ ವಹಿಸಿ ಆದಮೇಲೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಿದಂಥವರು. ಭಾಳ ಒಳ್ಳೆಯ ಸಂಗಾತಿ, ಒಳ್ಳೆಯ ಕಾಮ್ರೇಡ್. ಅವ್ರಿಗೆ ಸಂಘಟನೆ ಮತ್ತು ಏನಾದರೂ ಜವಾಬ್ದಾರಿ ಒಪ್ಪಿಸಿದ್ರೆ ಭಾಳ ಕಮಿಟ್ಮೆಂಟು. ಈಗ ನಮ್ಮಲ್ಲಿ ಭಾಳ ಕಮಿಟೆಡ್ ಆಗಿ ಕೆಲಸ ಮಾಡೋಂಥದ್ದು. ಅದರಲ್ಲಿ ಕಾಮ್ರೇಡ್ ಟಿ ಎಮ್ ವೆಂಕಟೇಶ್ ಅವರು ತುಂಬ ಬದ್ಧತೆ ಮತ್ತು ತುಂಬ ಕಮಿಟ್ಮೆಂಟ್ ಇರೋಂಥ ಒಬ್ಬ ನಾಯಕರು. ಮೊನ್ನೆ ನೈಟು 12:30ವರೆಗೂ ಏನು ಬಂಟಿಂಗ್ಸು, ಫ್ಲ್ಯಾಗ್ಸು ಎಲ್ಲ ಸುಮಾರು ನಮ್ಮ ಕಾಮ್ರೇಡ್ಸು 30 ಜನ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥದ್ದು. 12:30ಗೆ ಬಂದು ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಇವ್ರು ಲಾಕ್ ಮಾಡಿಕೊಂಡು ಹೋಗಿದ್ದಾರೆ. ಆ್ಯಕ್ಚುಲಿ ನಾನು 10 ಗಂಟೆವರೆಗೂ ಇದ್ದೆ, ನೀನು ಹೋಗಮ್ಮ ಮನೆಗೆ ಅಂತ ನಮ್ಮ ವೆಂಕಟೇಶ್ ಅವ್ರು ಕಳಿಸ್ಬಿಟ್ರು. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಆದರೆ ಈ ದುರ್ಘಟನೆ ನಡೀತದೆ ಅಂತ ನಾವು ಭಾವಿಸಿರಲಿಲ್ಲ. ನೆನ್ನೆ ಬೆಳಗ್ಗೆ ಅವ್ರ ಮನೆಯಿಂದ ಕರೆ ಬರ್ತದೆ, ಸ್ವಿಚ್ ಆಫ್ ಬರ್ತಾ ಇದೆ ಇಲ್ಲ ಅಂತ. ಅವಾಗೇ ಆ ಕರೆ ಬಂದಿದ್ದ ಒಂದು ಕ್ಷಣದಲ್ಲೇ ನಾವು ಗಾಬರಿ ಆದ್ವಿ. ಯಾಕೆ ಅಂತಂದರೆ ವೆಂಕಟೇಶ್ ಅವರು ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಯಾರಿಗೂ ಕಮ್ಯುನಿಕೇಷನ್ ಇಲ್ಲದೆ ಇರಲ್ಲ. ಅದರಲ್ಲೂ ಕುಟುಂಬಕ್ಕೆ ಅವರು ಯಾವುದೇ ಮಾಹಿತಿ ಇಲ್ಲದೆ ಇರಲ್ಲ. ರಾತ್ರಿ 12:30 ಹೋದವರು ಬೆಳಗಿನ ಜಾವ 7 ಗಂಟೆ ತನಕ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಗೊತ್ತಾಗಲಿಲ್ಲ ಅಂದಿದ್ದ ತಕ್ಷಣ ನಮಗೆ ಅರ್ಥ ಆಗೋಗ್ಬಿಡ್ತು ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ. ಹಂಗಾಗಿ ಆಮೇಲೆ ಹುಡ್ಕೊಂಡು ಹೋದರೆ ಅಲ್ಲಿ ಮುದ್ವಾಡಿ ಕೆರೆನಲ್ಲಿ ಬಿದ್ದರು. ಸರ್, ನಾನು ನಿಜವಾಗ್ಲೂ ಹೇಳ್ತೇನೆ, ನೆನ್ನೆ MLC ಅನಿಲಣ್ಣ ಅವರು ಕೂಡ ಬಂದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಸಾಕಷ್ಟು ಜೀವಗಳು ಸಮಸ್ಯೆ ಆಗ್ತಾಯಿದೆ. ಶ್ರೀನಿವಾಸಪುರ ರೋಡು ತುಂಬ ಟ್ರಾಫಿಕ್ಕು, ಅಲ್ಲಿ ರಸ್ತೆ ತುಂಬ ಚಿಕ್ಕದು. ಎರಡನೇದು ಮುದ್ವಾಡಿ ಕೆರೆ ಮೇಲೆ ಮೊದಲು ಕಟ್ಟೆ ಇತ್ತು ಸರ್, ಆ ಕಟ್ಟೆನೆಲ್ಲ ಒಡೆದು ಸದ್ರ ಮಾಡಿದ್ದಾರೆ. ಅದು ಸರಿಯಾದಂಥ ಒಂದು ಸೇಫ್ ಇದಿಲ್ಲದೆ ಇರೋದ್ರಿಂದ ಮೊನ್ನೆ ಏನಾದರೂ ಕನಿಷ್ಠ ಒಂದು ಸೇಫ್ ಇದ್ದಿದ್ದರೆ, ಅದು ಎದುರುಗಡೆಯಿಂದ ಯಾವುದೋ ಗಾಡಿ ಬಂದಂಥ ಸಂದರ್ಭದಲ್ಲಿ ಮೇಲೆ ಬಂದಂಗಾಗಿದೆ. ಅವ್ರು ಸೈಡ್ಗೆ ಎಳೆದಿದ್ದಾರೆ. ಅಲ್ಲಿ ಏನೂ ಕೂಡ ಸೇಫ್ ಇದಿಲ್ಲದೆ ಇರೋದ್ರಿಂದ ಅವರು ಕೆರೆಗೆ ಬಿದ್ದಿರೋಂಥದ್ದು. ಬಹುಶಃ ಆ ಕೆರೆಗೆ ಏನಾದರೂ ತಡೆಗೋಡೆ ಇದ್ದಿದ್ದರೆ ನೆನ್ನೆ ಈ ಥರದ ಒಂದು ಮಹತ್ತರವಾದಂಥ ಒಂದು ಜೀವ ಹೋಗ್ತಿರಲಿಲ್ಲ. ಇವತ್ತು ಟಿ ಎಮ್ ವೆಂಕಟೇಶ್ ಅವರು ಸತ್ತಿರೋದು ಬರೀ ಅವ್ರ ಕುಟುಂಬಕ್ಕಲ್ಲ ಸರ್, ಇಡೀ ಜಿಲ್ಲೆಗೆ ಮತ್ತು ರೈತ ಪರ, ಕಾರ್ಮಿಕರ ಪರ ಆಲೋಚನೆ ಮಾಡೋಂಥ ಚಳುವಳಿಗಳಿಗೆ ಒಂದು ದೊಡ್ಡ ಲಾಸ್ ಇದು. ಅಟ್ಲೀಸ್ಟು ಸರ್ಕಾರ ಇವಾಗ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಾಂದರೆ 12ನೇ ತಾರೀಕು ನಾವಂತೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಲಿಕ್ಕೆ ನಾವು ಮಾತಾಡಿದ್ದೀವಿ. 12ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. ಜಿಲ್ಲಾಡಳಿತ ಮತ್ತು ಇಲ್ಲಿನ ಶಾಸಕರುಗಳು ಮತ್ತು ಉಸ್ತುವಾರಿ ಸಚಿವರುಗಳು ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಷ್ಟು ದೊಡ್ಡ ಕೆರೆ, ತುಂಬ ಲಾಂಗ್ ಹೋಗೋವಂಥದ್ದು, ಆ ಸೇಫ್ ಇಲ್ಲ ಅಂತಂದರೆ ನೆನ್ನೆ ನಾವು ನಮ್ಮ ಇನ್ಸಿಡೆಂಟ್ ಆದಮೇಲೆ ಕೂಡ ಇನ್ನೊಂದು ಆಟೋ ಕೂಡ ಸಮಸ್ಯೆ ಆಗಿದೆ. ಹಾಗಾಗಿ ನಿಮ್ಮ ಮುಖಾಂತರ ಹೇಳೋದು ಇಷ್ಟೇನೆ, ನಿಜವಾಗ್ಲೂ ಕೂಡ ಅವ್ರಿಗೆ ನಿಜವಾದಂಥ ಶ್ರದ್ಧಾಂಜಲಿ ಕೊಡಬೇಕು ಅಂತ ಇವ್ರಿಗೇನಾದರೂ ಅನಿಸಿದ್ರೆ ಕನಿಷ್ಠ ಫಸ್ಟು ಆ ತಡೆಗೋಡೆ ಕಟ್ಟುವಂಥ ಕೆಲಸನ ಆ ರಸ್ತೆಗೆ ಮಾಡಲಿ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತೀವಿ ಸರ್.